ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನಿಮಗೆಲ್ಲರಿಗೂ ಒಂದು ನಮಸ್ಕಾರ ಹೇಳ್ತೀನಿ. ನನ್ನ ವಿಡಿಯೋನೀಗ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹೇಳ್ತಕ್ಕಂಥ ವಿಷಯ ನೀವು ಒಂದು 5-6 ನಿಮಿಷ ಸ್ವಲ್ಪ ಕಿವಿ ಕೊಟ್ಟು ಕೇಳ್ಕೊಳ್ಳಿ. ಏನಾದ್ರು ತಪ್ಪಿದ್ದರೆ ಕ್ಷಮಿಸಿ. ನೀವು ಯಾರೂ ಇದನ್ನೇ ಮಾಡ್ತಾಯಿಲ್ಲ, ಏನು ಲೈಕ್ ಮಾಡ್ತಾಯಿಲ್ಲ, ಮತ್ತು ಅದ್ರ ಬಗ್ಗೆ ಗುಣಗಾನ ಏನಿಲ್ಲ, ಬೈತಾ ಇಲ್ಲ. ಏನಾದ್ರು ಇದ್ದರೆ ತಪ್ಪಿದ್ದರೆ ಬೈದು ಹೇಳಿದ್ರೆ ತಿದ್ದುಕೋತೀನಿ. ನೀವೂ ಕೂಡ ಒಂಚೂರು ಮನಸ್ಸು ಇಚ್ಛೆಯಿಂದ ಇದೀಗ ಸಬ್ಸ್ಕ್ರೈಬ್ ಮಾಡಿ ಮುಂದಕ್ಕೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡಿ. ಈಗ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಶ್ರೀಮಾನ್ ಶ್ರೀ ಸಿದ್ದರಾಮಯ್ಯನವರು ಮಹಾಗನಂದಾರಿ ಕೆಲಸಗಳನ್ನೇ ಮಾಡೋದವರು. ನಿನ್ನೆ ಏನಾಗಿತ್ತು ಅಂತಂದರೆ, ನಿನ್ನೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಸರ್ವಪಕ್ಷ ಸಭೆನಿಗ ಕರೆದಿದ್ರು. ಸರ್ವಪಕ್ಷ ಸಭೆನಿಗ ನಮ್ಮ ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಎಡಬಿಡದೆ ಕೆಲಸ ಇರುವುದರಿಂದ ಅದನ್ನು ಬಹಿಷ್ಕಾರ ಮಾಡಿದರು. ಯಾಕೆ ಅಂದರೆ ಅವರಿಗೆ ದೇಶದ ಬಗ್ಗೆ ಭಾಳ ಹೆಚ್ಚು ಮಾಹಿತಿ ಅವ್ರು ಕೂತಿದ್ದ ಜಾಗಕ್ಕೆ ಬರುತ್ತೆ ನೋಡಿ. ಅದಕ್ಕೆ ಎಷ್ಟು ಬುದ್ಧಿವಂತರು ಗೊತ್ತಾ. ದೇಶನೂ ಸುತ್ತಲ್ಲ, ಇಲ್ಲ ದೇಶದ ಪ್ರಧಾನಿ ಕರೆದ ಮಾತಿಗೆ ಕೇಳಿಸ್ಕೊಳ್ಳೋದು ಇಲ್ಲ, ಮತ್ತೆ ಮೋದಿ ಸರಿ ಇಲ್ಲ ಮೋದಿ ಸರಿ ಇಲ್ಲ ಅಂತ ಹೇಳೋದಕ್ಕೆ. ಏನ್ರಿ ಸಿದ್ದರಾಮಯ್ಯ ಅವರೇ, ನಿಮ್ಮ ಅಲಿಪ್ತ ನೀತಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ನೋಡೋಣ. ಅದು ಒಬ್ಬ ಅಲ್ಲ, ಸರ್ವಪಕ್ಷ ಸಭೆಯಲ್ಲಿ ದೇಶದ ಕಾನೂನು ಸಚಿವರಿಂದ ಹಿಡಿದು ಫೈನಾನ್ಸ್ ಮಿನಿಸ್ಟ್ರು ಮತ್ತು ರಾಜನಾಥ್ ಸಿಂಗ್ ಅವರು, ಸುಮಾರು ದೇಶದ ಇವರೆಲ್ಲರೂ ನಿನ್ನೆ ಮಾತಾಡ್ತಾ ಇದ್ರಂತೆ. ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಇವರಿಗೆ ಸಮಯ ಇಲ್ಲ. ಇವ್ರಿಗೆ ಸಮಯ ಒಂದಕ್ಕೆ ಇರುತ್ತೆ. ಏನಕ್ಕಪ್ಪ ಅಂತಂದರೆ, ಈ ಇದಿದೆಯಲ್ಲ, ಈ ಸಿದ್ದರಾಮಯ್ಯ ಅನ್ನೋರು ಡಿ ಕೆ ಶಿವಕುಮಾರ್ನಿಗೆ ತೆಗಳಕ್ಕೆ, ಡಿ ಕೆ ಶಿವಕುಮಾರ್ನಿಗೆ ಹಿಂದೆ ಕಾಲೆಳೆಯೋಕ್ಕೆ ವಿಧಾನಸಭೆಯಲ್ಲಿ ನೆನ್ನೆ ಹೇಳ್ತಾಯಿದ್ರು. ಸುನೀಲ್ ಕುಮಾರ್ ಕೇಳ್ತಾಯಿದ್ರು. ಏನಂತ ಕೇಳ್ತಾಯಿದ್ರು ಸುನೀಲ್ ಕುಮಾರು, ಸರ್ ಒಂದು ಸಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದೇ ಒಂದು ಮಾತು ಹೇಳಿ, ಯಾರು ಬೇಕಾದರೂ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ನೋಡೋಣ. ಹೇಳಲೇ ಇಲ್ಲ. ಕೊನೆಗೂ ಅಯ್ಯಪ್ಪ ಹೇಳಲೇ ಇಲ್ಲ. ಇವರು ಸುನೀಲ್ ಕುಮಾರ್ ದೇಸಾಯಿ ತುಂಬ ರೇಗಿಸಿದ್ರು. ಯಾರ್ಯಾರ್ದೋ ಬೇರೆಯವ್ರ ಹೆಸರನ್ನೆಲ್ಲ ಹೇಳಿದ್ರು, ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಹೇಳಿಲ್ಲ. ಮತ್ತೆ ಮಾತೆತ್ತರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ನಾನು ಕೇಳೋದು. ಅಲ್ಲಪ್ಪ, ನಿನ್ನ ಹೈಕಮಾಂಡ್ನಿಗ ಜನತಾದಳದಲ್ಲಿದ್ದಾಗ ಬಾಯಿಗೆ ಬಂದಾಗ ಬೈತಾ ಇದ್ದೆ, ಈಗೇನು ಅವರು ಅಷ್ಟು ಪರಮ ಆಪ್ತರಾಗ್ಬಿಟ್ರಾ? ಅದೇಂಗೆ ಪರಮಾತ್ಮ ಆಪ್ತರಾದ್ರು ಸಿದ್ದರಾಮಯ್ಯವರೇ? ನೀವು ಜನತಾದಳದಲ್ಲಿದ್ದಾಗ ಕಾಂಗ್ರೆಸ್ನ ಟೀಕೆ ಮಾಡ್ತಾ ಇರೋದನ್ನು ಕೇಳ್ಕೊಂಡು ಬೆಳೆದವ್ರು ನಾವು ನಿಮ್ಮ ಜೊತೆಗೆ ಒಂದು ಹೆಜ್ಜೆ ಮುಂದೆನೇ ಇದ್ವಿ ಅಂತ ತಿಳ್ಕೊಳ್ಳಿ. ನೀವೆಲ್ಲಿ ಮೀಟಿಂಗ್ ಐತೆ ಸಿದ್ದರಾಮಯ್ಯ ಬರ್ತಾವ್ರೆ ಹೆಂಗಂತಂದರೆ ಹೊರಡು ಬಂದುಬಿಡ್ತಿದ್ವಿ. ನೀವು ಅದೇ ರೀತಿ ಮಾತಾಡ್ತಾಯಿದ್ರಿ. ಈಗ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಮಾತು ಬರಲ್ವ ಇವಾಗ? ಅಲ್ಲ ರೀ, ದೇಶನೀಗ ಉದ್ಧಾರ ಆಗೋದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡ್ತಾ ಇದ್ದೀರಾ ನೀವು ಸಿದ್ದರಾಮಯ್ಯವರೇ? ಎಲ್ಲ ವಿರುದ್ಧವಾಗಿ ಗ್ಯಾಸ್ ಸಿಲಿಂಡ್ರು ಜಾಸ್ತಿ ಮಾಡಿಬಿಟ್ರು ಬೆಲೆ ಹೆಂಗಂತ ಹೇಳ್ತಾ ಇದ್ದೀರ. ಜಾಸ್ತಿ ಆಗದೆ ಇನ್ನೇನಾಗುತ್ತೆ? ಅಲ್ಲ ರೀ, ಅಲ್ಲಿ ಯುದ್ಧ ಆಗ್ತಾಯಿದೆ. ಆ ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದೀನಿ ಬನ್ನಿ ಹಿಂಗಂತ ಕರೆದ್ರೆ ಸರ್ವಪಕ್ಷ ಸಭೆ ಹಂಗಂದರೆ ಅದನ್ನು ಅಟೆಂಡ್ ಮಾಡೋಕ್ಕಾಗಲ್ಲ ನಿಮಗೆ. ಯಾಕೆ ಜಾಸ್ತಿ ಮಾಡಿಬಿಟ್ರು ಅಂತ ಯಾಕೆ ಅಂತ ಕುಣಿತಾ ಇದ್ದೀರಲ್ಲ ನೀವು. ಸರಿನಾ? ಇದು ನ್ಯಾಯನಾ? ಅದ್ರ ಜೊತೆಗೆ ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ನ ಅವರ ಇನ್ನೊಬ್ಬ ಧುರೀಣರಿದ್ದಾರೆ, ಯಾರು ಮಲ್ಲಿಕಾರ್ಜುನ್ ಖರ್ಗೆ, ಅವ್ರಿಗೂ ಸಮಯ ಇರಲಿಲ್ವಂತೆ ಪಾಪ. ಮತ್ತು ಇನ್ನೊಬ್ಬರು ಇದ್ದಾರೆ, ನಮ್ಮ ಸರ್ವಶ್ರೇಷ್ಠ ನಾಯಕ ಅಂದರೆ ರಾಹುಲ್ ಗಾಂಧಿ.
ರಾಹುಲ್ ಗಾಂಧಿಗೂ ಹೆಗ್ಡೆಯವ್ರದ್ದು ಮೋದಿಯವರ ಮಾತಿಗೆ ಕೇಳೋದಕ್ಕೆ ಸಮಯ ಇರಲಿಲ್ವಂತೆ. ಎಲ್ಲ ಎಸ್ಕೇಪು. ಹೆಂಗೆ ಹೆಂಗ್ರಿ ಇದರ ಸಮಾಚಾರ ಏನು ಹೇಳಿ? ಯಾವ ರೀತಿ ನೀವು ನಿರ್ಧಾರ ತಗೊಂಡಿದ್ದೀರಾ, ಏನು ಎತ್ತ, ನೀವೇನು ಹೇಳ್ತೀರಾ ಅದನ್ನೀಗ ಕೇಳಿಸ್ಕೊತೀವಿ ಅಂತಲೂ ಇಲ್ಲ. ಕೇಳಿಸ್ಕೊಂಡು ತಕ್ಕಾಗಿ ಸಾರ್ವಜನಿಕವಾಗಿ ಕರ್ನಾಟಕದ ಜನತೆಗೆ ನೀವು ವಿಷಯ ಹೇಳಬೇಕಲ್ವಾ? ಅಲ್ಲ, ನೀವು ಒಂದು ಮಾತು ಹೇಳ್ತಾ ಇದ್ದೀರಾ. ಮೊನ್ನೆ ಹೇಳ್ತಾಯಿದ್ರು ಇವರು ಯಾರೋ ಮಲ್ಲಿಕಾರ್ಜುನ್ ಖರ್ಗೆ, ಮೋದಿ ಶರೆಂಡರ್, ಮೋದಿ ಶರೆಂಡರ್. ನೀ ಯಾರಿಗೆ ಶರೆಂಡ್ರಪ್ಪ? ನೀನು ಸೋನಿಯಾ ಗಾಂಧಿಗೆ ಶರೆಂಡ್ರಾ? ರಾಹುಲ್ ಗಾಂಧಿಗೆ ಶರೆಂಡ್ರಾ? ನೀ ಯಾರಿಗೆ ಶರೆಂಡ್ರು? ಎಲ್ಲರೂ ಒಬ್ರಿಗೊಬ್ರಲ್ಲ ಒಬ್ರಿಗೆ ಶರೆಂಡ್ರ್ ಆಗಲೇಬೇಕು. ಅದೇನು ದೊಡ್ಡ ವಿಷಯ ಅಲ್ಲ. ಸಿದ್ದರಾಮಯ್ಯ ನೀನು ಅಷ್ಟೇ, ನೀನು ಒಬ್ಬನಿಗೆ ಶರೆಂಡ್ರ್ ಆಗಲೇಬೇಕು. ಯಾರಿಗೆ? ರಾಹುಲ್ ಗಾಂಧಿಗೆ. ರಾಹುಲ್ ಗಾಂಧಿ ಅವನಿಗೆ ಚಡ್ಡಿ ಹಾಕೊಳ್ಳೋದು ಬರಲ್ಲ, ಅವನ ಜೊತೆಗೆ ಅವನಿಗೆ ನೀನು ಶರೆಂಡ್ರ್ ಆಗ್ತಿದ್ಯಾ? ಅವನಿಗೇನು ಬುದ್ಧಿಗಿದ್ದಿ ಇದೆಯಾ? ಹೋಗಲಿ, ಅವ್ನಿಗೆ ಶರೆಂಡ್ರಾಗಿ ನೀನು ಮಾತಾಡ್ತೀಯಾ? ಮತ್ತು ನಿನ್ನೆ ಇದನ್ನೀಗ ಸರ್ವಪಕ್ಷ ಸಭೆನೀಗ ನೀನು ಬಹಿಷ್ಕಾರ ಮಾಡಿದ್ದು ತಪ್ಪು. ನೀನು ತಪ್ಪು ಸಂದೇಶನೀಗ ನೀನು ಬಿಡಬೇಕು. ಇದಕ್ಕೆ ಮೇಲಾದರೂ ಬಿಟ್ಟು ದೇಶದ ಬಗ್ಗೆ ಒಳಿತಾಗಿರ್ತಕ್ಕಂಥ ಕೆಲಸಗಳು ಏನು ಅಂತ ಸ್ವಲ್ಪ ಆಲೋಚನೆ ಮಾಡಬೇಕು. ಮೋದಿಯವರು ನಡವಳಿಕೆ ಎಲ್ಲ ಚೆನ್ನಾಗಿದೆ. ಅವರಾಗಿದ್ದಕ್ಕೆ ಈ ದೇಶದ ಕಷ್ಟ ಸುಖಗಳನ್ನೆಲ್ಲ ನಿಭಾಯಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ದೇಶದವ್ರನ್ನೂ ಕೂಡ ವಿರೋಧ ಮಾಡಿಕೊಳ್ಳದೆ ಅಲ್ಲಿ ಇದಾಗಿ ಮೌನವಾಗಿ ಕೂತ್ಕೊಂಡು ಮೌನವಾಗಿರೋದೇ ಒಂದು ಸ್ಟ್ರಾಟಜಿ. ಗೊತ್ತಾ ನಿನಗೆ? ಮಾತಾಡ್ಬಿಟ್ರೆ ಏನು ಸಿಗಬಹುದು ಹೇಳಿ ನೋಡೋಣ. ಮಾತಾಡದೆ ಇದ್ರೇ ಅದೇ ಒಂದು ಸ್ಟ್ರಾಟಜಿ. ಬೇರೆ ದೇಶಗಳು ಮೋದಿನಿಗ ಕೊಂಡಾಡ್ತಾರೆ. ಅರ್ಥ ಆಯ್ತಾ? ಅವರು ಆಲ್ರೆಡಿ ಡೊನಾಲ್ಡ್ ಟ್ರಂಪ್ ಜೊತೆ ಫೋನಲ್ಲಿ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಿದ್ರು. ಮತ್ತು ಇನ್ನೇನು ಮಾಡಬೇಕಾಗಿತ್ತು? ಏನು ಮಾಡಬೇಕಾಗಿತ್ತು ಹೇಳಿ? ಈ ಥರ ಎಲ್ಲ ವಿಷಯದಲ್ಲೂ ಕೂಡ ಇದನ್ನೀಗ ತಲೆ ಕೆಡಿಸ್ಕೊಂಡು ನೀವು ಮೋದಿನಿಗ ವಿರುದ್ಧವಾಗಿ ಮಾತಾಡೋದು ಸರಿಯಾದ ಕ್ರಮವಲ್ಲ. ಅರ್ಥ ಆಯ್ತಾ? ಮೋದಿ ತುಂಬ ಜಾಣ್ಮೆಯ ನಡೆ ಆಗ್ತಾ ಇದ್ದಾರೆ. ನಿಮ್ಮವರೇ ಆದಂಥ ಶಶಿ ತರೂರು ಮತ್ತು ಮನೀಶ್ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಮೋದಿ ನಡ್ಕೊಳ್ತಕ್ಕಂಥ ರೀತಿ ನೀತಿಗಳು ಸರಿಯಾಗಿ ಕ್ರಮವಾಗಿದೆ, ಅವರಂಗೆ ಎಲ್ಲರೂ ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ಶಶಿ ತರೂರ್ಗಿಂತನೂ ಬುದ್ಧಿವಂತನ ಮಿಸ್ಟರ್ ರಾಹುಲ್ ಗಾಂಧಿ? ಮಿಸ್ಟರ್ ಸಿದ್ದರಾಮಯ್ಯ ಮನೀಶ್ಗಿಂತನೂ ಬುದ್ಧಿವಂತನ ನೀನು? ಅವ್ರು ಹೆಂಗೆ ಹೇಳ್ತಾರೆ? ಯಾವ ರೀತಿ ಹೇಳ್ತಾರ್ರಿ? ಅಲ್ರಿ, ನೀವು ಬರೀ ಇಲ್ದಿದ್ದನ್ನು ಅದೇನೇ ಹೇಳ್ತಾರಲ್ಲ, ಮೊಸರಲ್ಲಿ ಕಲ್ಲು ಹುಡ್ಕೋರು ನೀವು. ಮೊಸರಲ್ಲಿ ಕಲ್ಲು ಬರ್ತದ ಅಂತ ಕೂಡ ಯೋಚನೆ ಮಾಡಲ್ಲ. ಹಂಗೆ ನಮ್ಮ ದೇಶದ ನಾಯಕ ಭಾಳ ಪ್ರಬುದ್ಧವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಗ್ಯಾಸ್ ನೋಡ್ರಾ ಹೆಂಗೆ ಬರ್ತಾ ಇದೆ ಹೆಂಗಂತ? ಈಗಾಗಲೇ ಒಂದು 10-12 ಬೋಟ್ಗಳು ಬಂದ್ಬಿಟ್ಟು. ಅರ್ಥ ಆಯ್ತಾ? ಇನ್ನೂ ಒಂದಷ್ಟು ಈಗ ಒಂದು ತಿಂಗಳಿಂದ ಏನು ಪೆಂಡಿಂಗ್ ಇದ್ವು ಅವೆಲ್ಲ ಬಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ನಿಮಗೆ ಎಷ್ಟು ಬೇಕೋ ಸಾಕೋ ನಮ್ಮ ಮಟ್ಟಿಗೆ ಕೊಡ್ತಾರೆ. ಅಷ್ಟು ಲೋಡ್ ಬರ್ತಾ ಇದೆ ಈಗ. ಅರ್ಥ ಆಯ್ತಾ? ನಮ್ಮ ದೇಶದ ಯಾವ ಟಿ ವಿ ಅವ್ರು ತಗೊಳ್ಳಿ, ಏನಾದ್ರು ತೊಗೊಳ್ಳಿ, ಗ್ಯಾಸ್ ಇಲ್ಲ LPG ಇಲ್ಲ, ಇದಿಲ್ಲ. ಇವತ್ತೆಲ್ಲ ಆಟೋದವ್ರಿಗೆ LPG ಇಲ್ವಂತೆ. ಅಲ್ಲ ರೀ, ಯಾವುದೋ ಪ್ರೈವೇಟ್ ಗ್ಯಾಸ್ನಲ್ಲಿ ಗ್ಯಾಸ್ ಇಲ್ಲ ಹಂಗಂತ ಹೇಳಿದ್ರೆ ಇಂಡಿಯನ್ ಪೆಟ್ರೋಲ್ದಲ್ಲಿ ಎಲ್ಲಿ ಹೇಳಿದ್ದಾರೆ ಇಲ್ಲ ಸಿಂತ? ಕಡಿಮೆ ಇರ್ಬೋದು, ಆದರೆ ಅದು ಆ ರೋಡಲ್ಲಿ ಇಲ್ಲದೇ ಇರ್ಬೋದು. ಇರ್ತಕ್ಕಂಥ ರೋಡಲ್ಲಿ ಹುಡ್ಕೊಂಡು ಹೋಗಿ ಹಾಕ್ಸ್ಕೊಬೇಕು. ಅದು ಬಿಟ್ಬಿಟ್ಟು ಇಲ್ಲದಿದ್ದೆಲ್ಲ ಕತೆ ಯಾಕೆ ಹೇಳ್ತೀರಾ? LPG ಇಲ್ಲ ಹಂಗಂದರೆ ನಾವು ಬದುಕೋಕ್ಕೆ ಆಗೋಲ್ಲ ಅಂತ ಆಟೋದವರು. ಆಹಾ, ಎಷ್ಟು ಮಟ್ಟಿಗೆ ಆಟ ಆಡ್ತಾ ಇದ್ದೀರಾ ನೋಡು ನೀವು. ಇದ್ದಾಗ ಬೇರೆ ಏನು ಭಾಳ ದುಡ್ದುಬಿಡ್ತೀರಾ ಆಟೋದವರು? ಇದ್ದಾಗ ನೀವು ಹಾಕ್ಸ್ಕೊಳಕ್ಕೆ ಹೋಗಲ್ಲ, ಆ ಕಡೆ ತಿರುಗು ನೋಡಲ್ಲ, ಅಲ್ಲೆಲ್ಲರೂ ಸೆಡ್ ಹಾಕ್ಕೊಂಡು ಕೂತಿರ್ತೀರ ಆಟೋದವರು. ಅರ್ಥ ಆಯ್ತಾ? ಹಿಂಗೆ ಎಲ್ಲ ಇಲ್ಲದೇ ವಿಷಯನಿಗೆ ಹೇಳ್ಕೊಂಡು ಉದ್ದ ಬೆಳೆಯೋದಕ್ಕೆ ಏನು ಬೇಕೋ ಅದನ್ನೀಗ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾದ ಕ್ರಮವಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರೇ. ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ದೇಶದ ಜನತೆಯ ವಿಷಯವಾಗಿ ಮೋದಿಯವರ ಮಾತಿಗೆ ನೀವು ಅಟೆಂಡ್ ಆಗಬೇಕಾಗಿತ್ತು. ನೀವು ಅಟೆಂಡ್ ಆಗದೇ ಇರೋದು, ಅದನ್ನೀಗ ಬಹಿಷ್ಕಾರ ಮಾಡಿದ್ದು ತಪ್ಪು. ಈ ತಪ್ಪು ಸಂದೇಶನೀಗ ದೇಶಕ್ಕೆ ಕೊಡ್ತಾ ಇದ್ದೀರಾ. ಹಂಗಂದರೆ ನಿಮ್ಮಂಥ
ಅತಿ ದೊಡ್ಡ ಮುಖ್ಯಮಂತ್ರಿ ಯಾರೂ ಇಲ್ಲ. ತುಂಬ ದೊಡ್ಡ ಮುಖ್ಯಮಂತ್ರಿ, ಬುದ್ಧಿವಂತ ಅಂತೂ ಅಲ್ಲ. ಅರ್ಥ ಆಯ್ತಾ? ಹೀಗಾಗಿ ನಾನು ಇಷ್ಟು ಹೇಳಿ ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.